ಬೇಕಡ, ದೊಡ್ಡವ್ರ ಮನೆ ಸುದ್ದಿ ನಮ್ಗೆ ಯಾಕೆ ಬೇಕಡ, ನಮ್ಗೊಂದು ಚಾನ್ಸ್ ಕೊಟ್ಟವ್ರೆ, ಹಿಂಗಾಗಬಾರ್ದಾಗಿತ್ತು ಆಗೋಯ್ತು, ಆಗೋದೆಲ್ಲ ಒಳ್ಳೇದಕ್ಕೆ ಅಡ ಅಷ್ಟೇ ಅಲ್ವಾ, ಆಗೋದೆಲ್ಲ ಒಳ್ಳೇದಕ್ಕೆ, ಹೆಂಗೋ ಮೂವಿ ಬೆಳಿಬೇಕು, ಅದು ಒಂದು ಪ್ರಚಾರ ಸಿಕ್ತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆಲ್ಲ ಧನ್ಯವಾದ. ಮೂವಿ ಅಂತೂ ತುಂಬ ಸಖತ್ತಾಗಿತ್ತು. ಕುಲದಲ್ಲಿ ಕೀಳಾವುದು, ನಮ್ಮ ಕುಲದಲ್ಲಿ ಕೀಳಾವುದು ಅಂದರೆ ನಮ್ಮ ಜನಗಳನ್ನ ಕೀಳಾಗಿ ನೋಡೋದಲ್ಲ, ಬಂದಿಲ್ಲಿ ಮೂವಿ ನೋಡಿದ್ರೆ ಏನು ಅಂತ ಗೊತ್ತಾಗುತ್ತೆ. ಇನ್ನು ಯಾಕೆ ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ, ಬಂದು ಮೂವಿ ನೋಡಬೇಕು. ಒಬ್ಬನ ಹಾಡ್ಕೊಳ್ಳೋದಲ್ಲ, ಒಬ್ಬ ಜಾತಿನ ಕೀಳಾಗಿ ನೋಡಬಾರ್ದು. ಏನಂತೀರಾ? ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು ಫಿಲಮ್ ನೋಡಿ, ಕುಲದಲ್ಲಿ ಕೀಳಾವುದು. ಓಕೆ ಫ್ರೆಂಡ್ಸ್. ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ ಸರ್. ಅದೇ ಲಾಸ್ಟ್ ಮೂವಿಲಿ ಲಾಸ್ಟ್ ಇದರಲ್ಲಿ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ಚೆನ್ನಾಗಿದೆ ಸರ್. ಅದು ನಮ್ಮ ಜಾತಿ ಗಣತಿಯಲ್ಲಿ ಇದು ಮಾಡೋರೆ, ಮಾತಾಡೋರೆ, ಅದ್ರ ಬಗ್ಗೆ ಎಲ್ಲ ಇದು ತೆಗ್ದವ್ರೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಫಿಲಮು ಚೆನ್ನಾಗಿ ಬಂದಿದೆ, ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕೆಲವು ಫಿಲಮ್ ಬರುತ್ತೆ ಕಂಡಮ್ ಆಗಿರುತ್ತೆ, ಒಂದು 5 ಡೇಸು ಓಡೋದಿಲ್ಲ. ಒಂದು ಥಿಯೇಟ್ರಿನಲ್ಲಿ 10 ಡೇಸ್ 10 ಮೆಂಬರ್ಸ್ ಇರ್ತಾರೆ, ಅದಕ್ಕೆ ಫಿಲಮ್ ಓಡಿಸ್ತಾರೆ. ಇದು ಫಿಲಮ್ ಸ್ಟೋರಿ ಚೆನ್ನಾಗಿದೆ, ಆ್ಯಕ್ಟಿಂಗು ಚೆನ್ನಾಗಿದೆ. ಇನ್ನೂ ಚೆನ್ನಾಗಿ ಬರಬೇಕು ಫಿಲಮು, ಚೆನ್ನಾಗಿ ಓಡುತ್ತೆ ಫಿಲಮ್. ಎಲ್ಲ ತುಂಬ ಚೆನ್ನಾಗಿದೆ ಸರ್, ಯಾವುದು ಫೈಲರ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಈ ಥರ ಸ್ಟೋರಿ ಬರಬೇಕು. ಥ್ಯಾಂಕ್ ಯು ಪ, ಚೆನ್ನಾಗಿದೆ, ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಫಿಲಮಲ್ಲಿ, ಏನು ತೊಂದರೆ ಏನಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಕೇಳ್ಬೋದು, ನೋಡ್ಬೋದು, ಇಂಟ್ರೆಸ್ಟ್ ಆಗಿದೆ. ಎದ್ದೊಳಕ್ಕೆ ಮನಸ್ಸಿಲ್ಲ. ಕೆಲವು ಫಿಲಮ್ ಬರುತ್ತೆ ತಲೆನೋವು ಅಂತ ಎದ್ದೋಗ್ತಾರೆ. ಫಿಲಮ್ ಚೆನ್ನಾಗಿದೆ, ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ತೆಗಿಬೇಕು, ಜನ ಚೆನ್ನಾಗಿ ನೋಡ್ತಾರೆ. ಇದು ಒಂದು 365 ದಿನ ಓಡಬೇಕು. ಚೆನ್ನಾಗಿದೆ, ಅದೇ ಬಾಡಿ ಡೆವಲಪ್ ಮಾಡ್ಕೊಂಡಿದೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಏನು ಕಾನ್ಸೆಪ್ಟ್ ಇದೆ ಕುಲದಲ್ಲಿ ಕೀಳಾಗೋದು, ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಜಾತಿ ಅಂತ ಸಾಯೋವಂಥ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ದಯವಿಟ್ಟು ಬಂದು ಥಿಯೇಟ್ರಿಗೆ ಕನ್ನಡಿಗರು ಸಿನಿಮಾ ನೋಡಿದ್ರೆ ಏನು ಸಿನಿಮಾ ಕಾನ್ಸೆಪ್ಟ್ ಅಂತ ಅರ್ಥ ಇಷ್ಟ ಆಗುತ್ತೆ ಎಲ್ರಿಗೂ. ಎಲ್ಲೂ ಕೂಡ ಬೋರ್ ಆಗಲ್ಲ. ನಿಜವಾಗ್ಲೂ ನಂಗೆ ತುಂಬ ಇಷ್ಟ. ನಾನು ಕೂಡ ಒಂದು 2-3 ಕಡೆ ಕಾಣಿಸ್ಕೊಂಡಿದ್ದೀನಿ. ದಯವಿಟ್ಟು ಕನ್ನಡಿಗರು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಸರ್. ಅವರು ಫಸ್ಟ್ ಅಂತ ನಾವು ಅಂದ್ಕೊಳ್ಳೋಕ್ಕೆ ಆಗಲ್ಲ, ಆ ರೀತಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾನು ನಮ್ಮ ರಾಮ್ ನಾರಾಯಣ ಕೂಡ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಖಂಡಿತ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾರು ಆ ರೀತಿ ಅಂದ್ಕೊಂಡಿರಲ್ಲ, ಈ ಥರ ಆಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಏನೋ ಇನ್ಸಿಡೆಂಟ್ ನಡೆದೋಗಿದೆ, ಅದೇನಿದೆ ಕಾನೂನು ಪ್ರಕಾರ ಅದಕ್ಕೆ ತೀರ್ಮಾನ ಆಗುತ್ತೆ. ದಯವಿಟ್ಟು ಆ ಇನ್ಸಿಡೆಂಟ್ ಇಟ್ಕೊಂಡು ಸಿನಿಮಾ ಮೇಲೆ ಯಾರು ದಯವಿಟ್ಟು ದ್ವೇಷ ತೀರ್ಸ್ಕೊಳ್ಳೋಕೆ ಹೋಗ್ಬಿಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಿಮ್ಗೆ ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ. ಕನ್ನಡ ಸಿನಿಮಾ ಅಂದರೆ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಇಬ್ಬರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಹೀರೋನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕಥೆ ಅಂತೂ ತುಂಬ ಚೆನ್ನಾಗಿದೆ, ಸಾಂಗ್ಸ್ ತುಂಬ ಚೆನ್ನಾಗಿದೆ. ಆ ತಗೊಂಡಿದ್ದಾರಲ್ಲ ಜಾತಿ ಬಗ್ಗೆ, ತುಂಬ ಚೆನ್ನಾಗಿದೆ. ಮೆಸೇಜ್ ಅಂದರೆ ಎಲ್ಲರೂ ಒಂದೇ, ಜಾತಿ ಮೇಲೆ ಕೀಳು ಯಾವುದೂ ಇಲ್ಲ, ಎಲ್ಲರೂ ಒಂದೇ. ಬಟ್ ಆ ಕೀಳು ಜಾತಿ ಮೇಲು ಜಾತಿ ಅನ್ನೋದು ಹೋಗಬೇಕು, ಎಲ್ಲರೂ ಒಂದೇ ಇರಬೇಕಷ್ಟೇ. ತುಂಬ ಚೆನ್ನಾಗಿದೆ ಸಿನಿಮಾ. ನನಗೆ ಚೆನ್ನಾಗಿದೆ ರೀ. ಆಡಿಯನ್ಸ್ ಏನಂದ್ರು ಅದು ಇಂಪಾರ್ಟೆಂಟು. ನನ್ನ ಸಿನಿಮಾ, ನಾನು ಮಾಡಿರೋ ಸಿನಿಮಾ, ಎಲ್ಲ ಸಿನಿಮಾ ಚೆನ್ನಾಗಿರುತ್ತೆ ನನಗೆ. ಬಟ್ ನನಗೂ ಹೊಸ್ತು ಆಡಿಯನ್ಸ್ ಜೊತೆ ಕೂತ್ಕೊಂಡು ಪೂರ್ತಿ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆಡಿಯನ್ಸು ಹೇಗೆ ಕನ್ನಡ ಸಿನಿಮಾನ ಬೆಳೆಸ್ತಾರೋ ನೋಡಬೇಕು. ಫುಲ್ಲಿ ಎಂಟರ್ಟೈನ್ಮೆಂಟ್ ಮೂವಿ, ಚೆನ್ನಾಗಿ ಬಂದಿದೆ. ಜಾತಿ ಸಂಘರ್ಷ, ವರ್ಗ ಸಂಘರ್ಷ ಅವತ್ತಿಂದನೂ ಇದೆ, ಅದು ಬಿಟ್ಟು ಬದುಕಬೇಕು ಅನ್ನೋದೇ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ನಾನು ಪೇಪರ್ ಓದಿದ್ದಷ್ಟೇ. ಸಿನಿಮಾ ಎಲ್ಲರೂ ನೋಡಲಿ ಅಂತ ಕೇಳ್ಕೊತೀನಿ ನಾನು. ನಿನ್ನೆ ಒಂದು ಟೋಟಲ್ ಮೂವಿ ಇಷ್ಟ ಆಯಿತು, ಮ್ಯೂಸಿಕ್ ಇಷ್ಟ ಆಯಿತು. ನಮ್ಮ ಭಟ್ರು ಸಿನಿಮಾ ಅಂದಮೇಲೆ ಕೇಳಬೇಕಾ, ಚೆನ್ನಾಗೇ ಇರುತ್ತೆ. ನಾನು ಇದರಲ್ಲಿ NGO ಕ್ಯಾರೆಕ್ಟರ್ ಮಾಡಿರೋಳು, ನಾನು ಆರ್ಟಿಸ್ಟು. ಹೀರೋದು ಫಸ್ಟ್ ಸಿನಿಮಾ ಮೇಡಮ್, ಆ್ಯಕ್ಟಿಂಗ್ ಎಲ್ಲ ಹೇಗೆ ಮಾಡಿ ಗೊತ್ತು, ಮನು ನನ್ನ ಫ್ರೆಂಡು, ತುಂಬ ಚೆನ್ನಾಗಿ ಮಾಡಿದ್ದಾನೆ. ತುಂಬ ಇಷ್ಟ ಆಯಿತು. ನಮಸ್ತೆ ಸರ್. ಮನು ಸ್ವಲ್ಪ ಈ ಪ್ರಾಬ್ಲಮ್ ಆಗಿರೋದ್ರಿಂದ ಬೇಗ ಆಚೆ ಬರಲಿ ಅಂತ ಕೇಳ್ಕೊತೀನಿ. ಅದೊಂದು ಗ್ರಹಣ ಥರ ಬಂದಿದೆ. ಬಟ್ ಎಲ್ಲರ ಲೈಫಲ್ಲೂ ಏನೇನೋ ನಡೆದಿರುತ್ತೆ, ಅವ್ರದ್ದೇನೋ ಟೈಮ್ ನೋಡ್ಕೊಂಡು ಹೊಡೆದಿದ್ದಾರೆ.
ಸರಿ ಆಗುತ್ತೆ. ಅದು ಅವ್ನ ಪರ್ಸ್ನಲ್ಲು, ಅದಕ್ಕೂ ಸಿನಿಮಾಗೂ ಎಫೆಕ್ಟ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ಒಳ್ಳೆ ಸಿನಿಮಾ ಇದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಎಲ್ಲರೂ ತುಂಬ ಶ್ರಮ ಪಟ್ಟಿದ್ದಾರೆ. ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಈ ಟೈಮಿಗೆ ಹಂಗೆ ಆಗಬಾರ್ದಾಗಿತ್ತು. ಇವತ್ತು ಅವನಿಲ್ಲ ಅನ್ನೋದಕ್ಕೆ ಬೇಜಾರಾಗ್ತಾ ಇದೆ ಅಂತ. ದಯವಿಟ್ಟು ಎಲ್ಲರೂ ಸಿನಿಮಾನ ಬಂದು ನೋಡಿ ಕನ್ನಡಿಗರು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಕನ್ನಡನ ಉಳಿಸಿ ಬೆಳೆಸಿ, ಸಿನಿಮಾಗೆ ಯಾವುದೇ ಥರ ಎಫೆಕ್ಟ್ ಮಾಡಬೇಡಿ, ಎಲ್ಲರೂ ಸಿನಿಮಾ ನೋಡಿ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ. ಸ್ಟೋರಿ ಎಲ್ಲ ಚೆನ್ನಾಗಿದೆ ನೋಡಿ. ಹೀರೋ ಚೆನ್ನಾಗಿದ್ದಾನೆ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ, ಒಳ್ಳೆ ಸ್ಟೋರಿ ಇದೆ. ಮೆಸೇಜ್ ಹೋಗುತ್ತೆ ಎಲ್ಲ. ಅದೇ ಕೀಳು ಜಾತಿ ಇದೆಲ್ಲ ಅದನ್ನೆಲ್ಲ ಕಡಿಮೆ ಇದಾಗಲಿ ಅಂತ. ಥ್ಯಾಂಕ್ ಯು. ಮೂವಿ ಮಾತ್ರ ಸಖತ್ತಾಗಿದೆ. ಅದರಲ್ಲಿ ಅದೇ ಜಾತಿ ಅಂತ ಹೊಡ್ಕೊಳ್ಳೋರಿಗೆ ಒಳ್ಳೆ ಒಂದು ವಿಷಯನ ಮುಟ್ಟಿಸಿದ್ದಾರೆ. ಇದು ದೊಡ್ಡ ಹೀರೋ ಆ ಥರ ಎಲ್ಲ ಈ ಮೂವಿ ಹಿಟ್ ಆಗಲ್ಲ. ಬಟ್ ಈ ವಿಷಯಕ್ಕೋಸ್ಕರ ಏನಾದರೂ ಎಲ್ಲ ಜನಗಳು ಬಂದು ಮೂವಿ ನೋಡಬೇಕು. ಇದರಲ್ಲಿ ದೊಡ್ಡ ಹೀರೋ ದೊಡ್ಡ ಹೀರೋಯಿನ್ ಅದು ಬರಲ್ಲ. ಬಟ್ ಅದರಲ್ಲಿ ಬರ್ತಿರ್ತಕ್ಕಂಥ ವಿಷಯ ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಬೋರ್ ಆಗಲ್ಲ. ಸಖತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಅವರು. ಮನುಗುರನ್ನು ಚೆನ್ನಾಗಿ ಮಾಡಿದ್ದಾರೆ. ಇವರು ಅಷ್ಟೇ, ಮೌನನು ಚೆನ್ನಾಗಿ ಮಾಡೋರು. ಯಾವ ಸೀನ್ ಅನ್ನೋದಕ್ಕಿಂತ ಅದೇ ಆಂಜನೇಯಂದು ಒಂದು ಸೀನ್ ಬರುತ್ತೆ, ಅದು ಯೋಚನೆ ಆಗೋದು ಯಾರು ಅಂತ. ಅದೊಂದು ಸೀನ್ ತುಂಬ ಇಷ್ಟ ಆಯಿತು. ಜನಗಳಿಗೆ ಅದೇ ಜಾತಿ ಅನ್ನೋದು ಇಲ್ಲಿ ಬರಬಾರ್ದು. ಮನುಷ್ಯತ್ವ ಮಾತ್ರ ಬರಬೇಕು, ಜಾತಿ ಅನ್ನೋದು ಬರಬಾರ್ದು ಅಂತ ತಲುಪುತ್ತೆ. ಸರ್, ನನ್ನ ಹೆಸರು ಗೌತಮ್ ಅಂತ. ನಂದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ಒಬ್ಬ ಎಲ್ಲೋ ಇದ್ದಂತಹ ಒಬ್ಬ ಹಳ್ಳಿ ಪ್ರತಿಭೆ, ಕುಲದಲ್ಲಿ ಕೀಳ್ಯಾವುದು ಅಂತ ಟೈಟ್ಲ್ ಚೆನ್ನಾಗಿದೆ. ಮತ್ತು ಆ ಸಾಹಸ ಮತ್ತು ಆ ನಿರೂಪಣೆ, ಆ ನಿರ್ದೇಶನ ಎಲ್ಲ ನೋಡ್ತಾ ಇದ್ದರೆ ಹೊಸಬ ಅನಿಸಲ್ಲ. ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದೆ ಹುಡುಗ. ಮತ್ತು ಇಂಥ ಸಿನಿಮಾನ ತಾವು ಗೆಲ್ಲಿಸ್ಬೇಕು. ಯಾಕೆ ಅಂತ ಗೆಲ್ಲಿಸ್ಬೇಕು ಅಂತಂದರೆ, ಒಬ್ಬ ಹಳ್ಳಿ ಹುಡುಗನ್ನ ಯಾರೋ ಒಬ್ಬ ಪ್ರೊಡ್ಯೂಸರು ಬಂದು ಒಂದು ಒಳ್ಳೆ ಕಥೆಯನ್ನು ಮಾಡಿಟ್ಕೊಂಡು ಅವನು ಹೊಸಬ ಅನಿಸಲ್ಲ. ಕಾಮಿಡಿ ಕೂಡ ಆದರೂ ಹೊಸಬ ಅನಿಸಲ್ಲ. ಹಾಗಾಗಿ ಇಂಥ ಸಿನಿಮಾಗಳು ಬೇಕಿತ್ತು ಸಮಾಜಕ್ಕೆ. ಹಾಗಾಗಿ ಸಂಭಾಷಣೆ, ಸಾಹಿತ್ಯ, ಸಂಗೀತ ಎಲ್ಲರೂ ತುಂಬ ಚೆನ್ನಾಗಿದೆ. ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಿ.